ನಮಸ್ಕಾರ ರೀಪ ಎಲ್ಲರಿಗೂ. ಜೀವನದಾಗ ಒಮ್ಮೆ ಲಕ್ಷ್ಮೇಶ್ವರ ಶಿರಟ್ಟಿ ಕಡೆ ಹೋಗ್ಬೇರಿ. ಗದಗ ಲಕ್ಷ್ಮೇಶ್ವರ ಶಿರಟ್ಟಿ ನೋಡಿದಿರಲ್ಲ, ಸೂಫಿ ಸಂತರ ಏರ್ಯಾರಿ, ಭಾಳ ಆಧ್ಯಾತ್ಮಿಕ ಜನ, ಹಿಂದೂ ಮುಸ್ಲಿಂ ಐಕ್ಯತೆ ಭಾವನೆಯಿಂದ ಬದುಕುವಂಥ ಜನ. ಆ ಶಿರಟ್ಟಿ ಒಂದು ಲಕ್ಷ್ಮೇಶ್ವರ ಭಾಗದಲ್ಲಿ ಒಂದು ಕುಟುಂಬ ಐತಿ, ಅದ್ಭುತ ಕುಟುಂಬ. ಆ ಹೆಣ್ಮಗಳು ಕರ್ನಾಟಕ ರಾಜ್ಯಾದ್ಯಂತ ವೀಶು ನೋಡುವಂಗ ಟಿ ವಿ ಚಾನಲ್ದಾಗ ಆ್ಯಂಕರ್ ಇದ್ಲು, ನಿರೂಪಕಿ ಇದ್ಲು. ನೋಡಿರ್ಬೇಕು ನೀವು. ರಾತ್ರಿ 10:00 ಬರ್ತಿತ್ತು ಅದು 10:00 ಅಷ್ಟೇ ಬರ್ತಿತ್ತು. 10:00 ಕ್ರೈಮ್ ಅಂತ ಬರ್ತಿತ್ತು. ಅದರಲ್ಲಿ ಒಳ್ಳೆಯ ನಿರೂಪಕಿಯಾಗಿ ದೇಶಾದ್ಯಂತ ಹೆಸರು ಮಾಡಿದಂಥ ನನ್ನ ಸಹೋದರಿನೂ ಸಹಿತ ಅವಳೇ ಭಾಗ್ಯಶ್ರೀ ಬಾಬಣ್ಣ. ಕರ್ನಾಟಕ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಹುದ್ದೆನೂ ಐತಿ. ಯಜಮಾನ ನೋಡಿದರೆ ದೇಶ ಕಾಯುವ ಯೋಧ. ಇವಳು ಪದವೀಧರೆ ನಿರೂಪಕಿ ಬಿಟ್ಟು ಕೃಷಿ ಚಟುವಟಿಕೆಯಲ್ಲಿ ಬಂದು ಇವತ್ತು ನೋಡ್ರಿ ಎರಡು ಧೈರ್ಯದಿಂದ ಟ್ಯಾಕ್ಟರ್ ಹೊಡ್ಯಾಕತ್ತಾಳ. ಆ ಟ್ಯಾಕ್ಟರ್ದ ಫೋಟೋ ಹಾಕಾಕತ್ತಾನೆ, ಹೆಂಗೆ ಹೊಡ್ಯಾತಾಳ ನೋಡ್ತೀರಿ. ಕೃಷಿಯಲ್ಲಿ ತೊಡಗಿ ತನ್ನ ಜಮೀನಿನಲ್ಲಿ ಈ ರೈತಾಪಿ ಎಷ್ಟು ಕಷ್ಟಪಡ್ತಾನ. ಈ ರೈತ, ಆ ರೈತನ ಕಣ್ಣೀರು ಹೆಂಗೆ ಒರೆಸಬೇಕು, ನಾನು ರೈತನ ಹೆಂಡತಿಯಾಗಿ ಹೆಂಗೆ ಬದುಕಬೇಕು ಅನ್ನೋದು ತೋರ್ಸಾಕತ್ತಾಳ. ಯಜಮಾನ ನೋಡಿದರೆ ದೇಶ ಕಾಯುವ ಯೋಧ. ಯೋಧ ಸೂಟಿಗೆ ಬಂದ ಮೇಲೆ ಅವನು ಕೃಷಿ ಚಟುವಟಿಕೆದಾಗ ತೊಡಗ್ತಾನೆ ರೀ ಹೆಂಡತಿ ಜೊತೆ. ಇದೊಂದು ಸುಂದರವಾದ ಅದ್ಭುತವಾದ ಒಂದು ಕುಟುಂಬ. ಭಾಗ್ಯಶ್ರೀ ಬಾಬಣ್ಣ ಅಂದರೆ ನೀವು ಲಕ್ಷ್ಮೇಶ್ವರ ಶಿರಟ್ಟಿ ಇಳಿದ ತಕ್ಷಣ ಭಾಗ್ಯಶ್ರೀ ಬಾಬಣ್ಣ ಅಂತ ಯಾರು ಬೇಕಾದ್ರೆ ಕೇಳ್ರಿ, ನೆಟ್ಟಗೆ ಮನಿ ತೋರಿಸ್ತಾರೆ. ಭಾಳ ಹೃದಯವಂತ ಹೆಣ್ಮಗಳದಾಳ, ಭಾಳ ಕರುಣಾಜನಕಿಂದ ಸವಿನಯದಿಂದ ಮಾತಾಡಿ ನಿಮಗೆ ಆತಿಥ್ಯ ಮಾಡ್ತಾಳೆ, ಸ್ವಾಗತ ಮಾಡ್ತಾಳೆ. ಇಂಥ ಕುಟುಂಬಗಳು ತೋರಿಕೆಗಾಗಿ ಇರೋದಿಲ್ಲ. ಇಂಥ ಕುಟುಂಬಗಳು ನಾವು ಬೆಳಕಿಗೆ ತರುವ ಸಲುವಾಗಿ ಇವತ್ತು ಆ ದೃಶ್ಯವನ್ನು ಹಾಕಾಕತ್ತನ್ನು ನೋಡ್ತೀರಿ. ಆ ತಂಗಿದು ಯಾವಾಗಲೂ ನಮ್ಮ ಜೊತೆ ಭಾಳ ಅನನ್ಯ ಸಂಬಂಧ ರೀ. ನಮಗಿಂತ ಮುಂಚಿತನ ಅವಾಗ ದೃಶ್ಯ ಮಾಧ್ಯಮದಲ್ಲಿ ಕೆಲಸ ಮಾಡಿದಂಥ ಈ ಭಾಗ್ಯಶ್ರೀ ಬಾಬಣ್ಣಗೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಆ ಮಹಾತಾಯಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿ ಇವತ್ತು ತಾನು ಒಂದು ಮಹಿಳಾ ರೈತೆ ಎನ್ನುವ ತೋರಿಸಿಕೊಟ್ಟು ಇವತ್ತು ಶ್ರಮ ಹೆಂಗೆ ಮಾಡಬೇಕು, ರೈತಾಪಿಯಿಂದ ಕೃಷಿಯಿಂದ ಹೆಂಗೆ ಬೆಳಿಬೇಕು, ಕೃಷಿಯಿಂದ ಹೆಂಗೆ ಸ್ವಾವಲಂಬನ ಬದುಕು ಆಗಬೇಕು ಅನ್ನೋದು ತೋರಿಸಿಕೊಟ್ಟಂಥ ಆ ಮಹಿಳೆಗೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಒಳ್ಳೆಯ ಸಂಸ್ಕೃತಿ ಉಳ್ಳಂಥ ಹೆಣ್ಮಗಳು, ಭಾಳ ದಿಟ್ಟ ನಿರ್ಧಾರ ತೆಗೆದುಕೊಳ್ತಾಳ. ಧೈರ್ಯವಂತ ಹೆಣ್ಮಗಳು, ಆ ಸೂಫಿ ಸಂತರ ನಾಡಿನಲ್ಲಿ ಬೆಳೆದು ಬಂದಾಳ. ಅವಳೇ ಭಾಗ್ಯಶ್ರೀ ಬಾಬಣ್ಣ. ಯಜಮಾನ ನೋಡಿದರೆ ದೇಶ ಕಾಯುವ ಯೋಧ, ಮಡದಿ ನೋಡಿದರೆ ರೈತ. ಹಾಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ, ಫೇಸ್ಬುಕ್ ಫಾಲೋ ಮಾಡ್ತೀರಿ. ಲಕ್ಷ್ಮೇಶ್ವರ ಶಿರಟ್ಟಿ ಮಹಾಜನತೆ, ಹಾವೇರಿ ಜಿಲ್ಲೆಯ ಮಹಾಜನತೆ, ರಾಣೆಬೆನ್ನೂರ ಬ್ಯಾಡಗಿ ಹಿರೇಕೆರೂರಲ್ಲಿ ಭಾಳ ಅಭಿಮಾನಿಗಳಿದ್ದಾರೆ. ಹಾವೇರಿ ಜಿಲ್ಲಾದ ಕಡಕ ಜವಾರಿ ಕಾಕಂದ ಈ ಸುದ್ದಿ ನೋಡಿದ ತಕ್ಷಣ ಲೈಕ್ ಮತ್ತು ಶೇರ್ ಮಾಡಿರಿ, ಮನೆಗೆ ಮುಟ್ಟಿಸಿರಿ. ಇಂಥ ದಿಟ್ಟ ಮಹಿಳೆಯು ಇಂಥ ಜಿಲ್ಲೆಯಲ್ಲಿ ಅದಾಳ. ಗದಗ ಜಿಲ್ಲೆಯಲ್ಲಿ ಇಂಥ ಮಹಿಳಾ ಮನಸ್ಸು ಪಟ್ಟರೆ ಶಾಸಕಿನೂ ಆಗಬಹುದು ರೀ, ಮನಸ್ಸು ಪಟ್ಟರೆ ಲೋಕಸಭಾ ಸದಸ್ಯರು ಪ್ರವೇಶ ಮಾಡಬಹುದು, ಅಂಥ ಶಕ್ತಿ ಐತಿ. ಆದರೆ ಎಲ್ಲರ ಸುಖ ದುಃಖದಲ್ಲಿ ಭಾಗಿಯಾಗಿ ಜೀವನ ಮಾಡುವುದೇ ನನಗೆ ಭಾಳ ರುಚಿ ಅಂತಾಳ. ಅದೇ ಸುಖ ನನಗೆ ಅಂತಾಳ ಇವಳೇ ಭಾಗ್ಯಶ್ರೀ ಬಾಬಣ್ಣ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ, ಫೇಸ್ಬುಕ್ ಫಾಲೋ ಮಾಡ್ತೀರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.